ಒಬ್ಬೊಬ್ಬರಾಗಿ ಪ್ರತ್ಯಕ್ಷವಾಗ್ತಿದ್ದಾರೆ ಕಾಂಗ್ರೆಸ್ ಅತೃಪ್ತ ಶಾಸಕರು. ನಾಗೇಂದ್ರ ಆನಂದ್ ಸಿಂಗ್ ನಂತರ ಶಿವರಾಮ್ ಹೆಬ್ಬಾರ್ ಪ್ರತ್ಯಕ್ಷರಾಗಿದ್ದಾರೆ. ಕೆಪಿಸಿಸಿ ಕಚೇರಿಯಲ್ಲಿ ಪ್ರತ್ಯಕ್ಷವಾಗಿದ್ದಾರೆ ಅತೃಪ್ತ ಶಾಸಕ ಶಿವರಾಮ್ ಹೆಬ್ಬಾರ್. ಒಬ್ಬೊಬ್ಬರಾಗಿ ಕಾಂಗ್ರೆಸ್ನ ಅತೃಪ್ತ ಶಾಸಕರು ಪ್ರತ್ಯಕ್ಷವಾಗ್ತಿದ್ದಾರೆ. ನಾಗೇಂದ್ರ ಆನಂದ್ ಸಿಂಗ್ ನಂತರ ಈಗ ಶಿವರಾಮ್ ಹೆಬ್ಬಾರ್ ಪ್ರತ್ಯಕ್ಷವಾಗಿದ್ದಾರೆ. ಕೆಪಿಸಿಸಿ ಕಚೇರಿಯಲ್ಲಿ ಶಿವರಾಮ್ ಹೆಬ್ಬಾರ್ ಪ್ರತ್ಯಕ್ಷವಾಗಿದ್ದಾರೆ. ಇಷ್ಟು ದಿನದಿಂದ ಕಣ್ಣಿಗೆ ಕಾಣಿಸಿಕೊಳ್ಳದೆ ಇದ್ದಂತಹ ಶಿವರಾಮ್ ಹೆಬ್ಬಾರ್ ಈಗ ದಿಢೀರನೆ ಕೆಪಿಸಿಸಿ ಕಚೇರಿಯಲ್ಲಿ ಪ್ರತ್ಯಕ್ಷವಾಗಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಅವರನ್ನ ಶಿವರಾಮ್ ಹೆಬ್ಬಾರ್ ಭೇಟಿಯಾಗಿದ್ದಾರೆ, ಮಾತುಕತೆ ನಡೆಸಿದ್ದಾರೆ. ಫ್ಯಾಮಿಲಿ ಜೊತೆ ನಾನು ಅಂಡಮಾನ್ ಪ್ರವಾಸದಲ್ಲಿದ್ದೆ, ಯಾವ ಆಪರೇಷನ್ ಇಲ್ಲ ಅನ್ನೋ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಸುವರ್ಣ ನ್ಯೂಸ್ಗೆ ಕಾಂಗ್ರೆಸ್ ಅತೃಪ್ತ ಶಾಸಕ ಶಿವರಾಮ್ ಹೆಬ್ಬಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಒಬ್ಬೊಬ್ಬರಾಗೆ ಕೈ ಅತೃಪ್ತರು ಪ್ರತ್ಯಕ್ಷವಾಗ್ತಿದ್ದಾರೆ. ಶಿವರಾಮ್ ಹೆಬ್ಬಾರ್ ಈಗ ಕೆಪಿಸಿಸಿ ಕಚೇರಿಯಲ್ಲಿ ಪ್ರತ್ಯಕ್ಷರಾದ್ರು. ದಿನೇಶ್ ಗುಂಡೂರಾವ್ ಜೊತೆ ಮಾತುಕತೆ ನಡೆಸಿದ್ರು. ಆ ನಂತರ ಸುವರ್ಣ ನ್ಯೂಸ್ ಜೊತೆ ಕೂಡ ಮಾತನಾಡಿದ್ರು. ಪಕ್ಷದ ವೇದಿಕೆಯನ್ನ ಹಂಚಿಕೊಳ್ತೀವಿ, ಪಕ್ಷದ ಹೋರಾಟ ಏನಾಗಬೇಕು ಅಂತ ಕೇಳ್ತೀವಿ. ಪಕ್ಷ ನಮ್ಮ ಹಕ್ಕದು, ನಮ್ಮ ಮನೆಯಲ್ಲಿ ಏನಾಗಬೇಕು ಅಂತ ಕೇಳ್ತಕ್ಕಂಥ ನಮ್ಮ ಹಕ್ಕದು. ಕೇಳಿದೀರಾ? ಈಗ ಕೇಳ್ತೀವಿ, ಹಿಂದೂ ಕೇಳಿದೀವಿ, ಇವತ್ತು ಕೇಳ್ತೀವಿ, ನಾಳೆಗೂ ಕೇಳ್ತೀವಿ. ನಮ್ಮ ಹಕ್ಕಿಗೆ ನಾವು ಕೇಳ್ತೀವಿ ಅನ್ನೋದು ಅಂತ ನಾವು ಮನೆ ಬಿಟ್ಟು ಹೋಗ್ತೀವಿ ಅಂತ. ಅಪ್ಪನ ಕಡೆ ಮಕ್ಕಳ ಜಗಳ ಆಡ್ಲೇಬೇಕಲ್ವ, ಏನ್ ಬೇಕಾದ್ರೂ ಕೇಳಬೇಕಲ್ವ. ಕೇಳ್ತೀವಿ ನಮ್ಮ ಮನೇಲಿ ಏನ್ ಬೇಕು ಅಂತೇಳಿ. ನಮ್ಮ ಮನೇಲಿ ಕೇಳಿದ್ದು ಕೂಡ ಅದೊಂದು ಬೇಸರ ಅಂತ ಆಗ್ಲಿ ಅಥವಾ ಪಕ್ಷ ಮುಖಂಡರ ಜೊತೆ ನಾವು ಬೇಕಾದ ನ್ಯಾಯವನ್ನು ಕೇಳ್ತಕ್ಕಂಥ ನಮ್ಮ ಹಕ್ಕು, ಅದನ್ನ ಕೇಳ್ತೀವಿ, ಪ್ರತಿಪಾದನೆ ಮಾಡ್ತೀವಿ. ಬಿಜೆಪಿ ಆಫರ್ ಮಾಡಿ ಅಂತಿಮವಾಗಿ ಕಾಂಗ್ರೆಸ್ ಪಕ್ಷ ನಾಯಕತ್ವ ತೆಗೆದುಕೊಳ್ತಕ್ಕಂಥ ನಿರ್ಣಯದ ಫಲವಾಗೇ ನಾವಿರ್ತೀವಿ. ಎಲ್ಲರೂ ನನ್ನ ಕಡೆ ಮಾತಾಡಿದ್ರು, ನಾನು ಎಲ್ಲರಿಗೂ ಹೇಳಿದ್ದೆ, ನಾನು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ. ಇವತ್ತು ಬೆಂಗಳೂರು ಬಂದ ಕೂಡಲೇ ಫಸ್ಟ್ ನಮ್ಮ ರಾಜ್ಯ ಅಧ್ಯಕ್ಷರಿಗೆ ಭೇಟಿಯಾಗಿ ಹೋಗಬೇಕು. ಪರಮೇಶ್ವರ್ ಸಾಹೇಬರಿಗೂ ಭೇಟಿಯಾದೆ, ಡಿ ಕೆ ಶಿವಕುಮಾರ್ ಅವರಿಗೂ ಭೇಟಿ ಆಗ್ತಾ ಇದ್ದೇನೆ. ಸಿದ್ದರಾಮಯ್ಯ ಸಾಹೇಬ್ ಇವತ್ತು ಕಾನ್ಸ್ಟೆನ್ಸಿ ಹೋಗಿದ್ದಾರೆ. ಕಡೆ ಮಕ್ಕಳ ಜಗಳ ಆಡ್ಲೇಬೇಕಲ್ವ, ಏನ್ ಬೇಕಾದ್ರೂ ಕೇಳಬೇಕಲ್ವ. ಕೇಳ್ತೀವಿ ನಮ್ಮ ಮನೇಲಿ ಏನ್ ಬೇಕು ಅಂತೇಳಿ. ನಮ್ಮ ಮನೇಲಿ ಕೇಳಿದ್ದು ಕೂಡ ಅದೊಂದು ಬೇಸರ ಅಂತ ಆಗ್ಲಿ ಅಥವಾ ಪಕ್ಷದ ವಿರುದ್ಧ ಅಂತ ಆಗಲಿ ಭಾವಿಸ್ಕೊಳ್ಬೇಕಾಗಿಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ಕಾರ್ಯಕರ್ತರಾಗಿ ನನ್ನ ಪಕ್ಷ ಅಧ್ಯಕ್ಷ ಜೊತೆ, ನನ್ನ ಪಕ್ಷ ಮುಖಂಡರ ಜೊತೆ ನಾವು ಬೇಕಾದ ನ್ಯಾಯವನ್ನು ಕೇಳ್ತಕ್ಕಂಥ ನಮ್ಮ ಹಕ್ಕು, ಅದನ್ನ ಕೇಳ್ತೀವಿ, ಪ್ರತಿಪಾದನೆ ಮಾಡ್ತೀವಿ. ಬಿಜೆಪಿ ಆಫರ್ ಮಾಡಿ ಅಂತಿಮವಾಗಿ ಕಾಂಗ್ರೆಸ್ ಪಕ್ಷ ನಾಯಕತ್ವ ತೆಗೆದುಕೊಳ್ತಕ್ಕಂಥ ನಿರ್ಣಯದ ಫಲವಾಗೇ ನಾವಿರ್ತೀವಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಿರೀಶ್. ಇಷ್ಟು ದಿನ ಕಣ್ಣಿಗೆ ಕಾಣಿಸಿಕೊಳ್ಳದೆ ಇದ್ದಂತಹ ಶಿವರಾಮ್ ಹೆಬ್ಬಾರ್ ಈಗ ಕೆಪಿಸಿಸಿ ಕಚೇರಿಯಲ್ಲಿ ದಿಢೀರ್ ಅಂತ ಪ್ರತ್ಯಕ್ಷವಾಗಿದ್ದಾರೆ. ಏನಂತ ಹೇಳಿದ್ರು? ಎಲ್ಲಿದ್ರಂತೆ ಇಷ್ಟು ದಿನ? ರಾಜ್ಯದಲ್ಲಿ ಆಗ್ತಾ ಇರೋ ಬೆಳವಣಿಗೆ ಕುರಿತಂತೆ ಏನು ಮಾಹಿತಿ ಇರ್ಲಿಲ್ವಂತ? ಶ್ವೇತಾ, ಶಿವರಾಮ್ ಹೆಬ್ಬಾರ್ ಕೂಡ ಕಾಂಗ್ರೆಸ್ ಅತೃಪ್ತ ಶಾಸಕರ ಪಟ್ಟಿಯಲ್ಲಿ ಅವರು ಕೂಡ ಇದ್ರು. ಅವರು ಸಚಿವ ಸ್ಥಾನದ ಪ್ರಮುಖ ಆಕಾಂಕ್ಷಿ ಆಗಿದ್ರು, ಆದ್ರೆ ಅವರಿಗೆ ಸಚಿವ ಸ್ಥಾನವನ್ನ ಕೊಟ್ಟಿಲ್ಲ. ಅವರು ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಶಾಸಕರಾಗಿರುವಂತವರು. ಕಳೆದ 2 ಬಾರಿ ಸತತವಾಗಿ ಅವರು ಕಾಂಗ್ರೆಸ್ ಶಾಸಕರಾಗಿದ್ದಾರೆ. ಹೀಗಾಗಿ RV ದೇಶಪಾಂಡೆ ಬದಲಿಗೆ ಬ್ರಾಹ್ಮಣ ಕೋಟಾದಲ್ಲಿ ಸಚಿವ ಸ್ಥಾನದ ಪ್ರಮುಖ ಆಕಾಂಕ್ಷಿ ಆಗಿದ್ರು ಅವರು. ಆದ್ರೆ ಅವರಿಗೆ ಸಚಿವ ಸ್ಥಾನವನ್ನ ಕೊಟ್ಟಿರಲಿಲ್ಲ. ಹೀಗಾಗಿ ಅವರು ಸಾಕಷ್ಟು ಅಸಮಾಧಾನಗೊಂಡಿದ್ರು. ಆದ್ರೆ ನಾನು ಮುಂಬೈಗೆ ಹೋಗಿಲ್ಲ ಅನ್ನುವಂತ ಒಂದು ಮಾತನ್ನ ಶಿವರಾಮ್ ಹೆಬ್ಬಾರ್ ಇವತ್ತು ಕೆಪಿಸಿಸಿ ಕಚೇರಿಯಲ್ಲಿ ಏನು ಪ್ರತ್ಯಕ್ಷರಾಗಿತ್ತು ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸಿದ್ದಾರೆ. ನಾನು ಮುಂಬೈಗೆ ಹೋಗಿಲ್ಲ, ಆದ್ರೆ ಬಿಜೆಪಿಯ ನಾಯಕರು ನನ್ನನ್ನ ಸಂಪರ್ಕಿಸಿದ್ದು ನಿಜ ಅನ್ನುವಂತ ಒಂದು ಸತ್ಯವನ್ನ ಕೂಡ ಅವರು ಒಪ್ಕೊಂಡಿದ್ದಾರೆ. ಬಿಜೆಪಿಯವರು ನನ್ನನ್ನ ಸಂಪರ್ಕಿಸಿದ್ರು, ಆದ್ರೆ ನಾನು ಪಕ್ಷವನ್ನ ಬಿಟ್ಟು ಹೋಗೋ ಪ್ರಶ್ನೆ ಇಲ್ಲ. ಹಾಗಾಗಿ ಅವರ ಯಾವ ಆಫರ್ಗಳ ಬಗ್ಗೆನೂ ಕೂಡ ನಾನು ತಲೆ ಕೆಡಿಸ್ಕೊಂಡಿಲ್ಲ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರು. ಅವರು ಅವರ ಫ್ಯಾಮಿಲಿಯ ಜೊತೆ ಅಂಡಮಾನ್ ಪ್ರವಾಸಕ್ಕೆ ಹೋಗಿದ್ದೆ ಅನ್ನುವಂತ ಒಂದು ಮಾತನ್ನ ಅವ್ರು ಹೇಳಿದ್ದಾರೆ. ಈ ಹಿಂದೆ 1 ತಿಂಗಳ ಮೊದಲೇ ನನ್ನ ಅಂಡಮಾನ್ ಪ್ರವಾಸ ಫಿಕ್ಸ್ ಆಗಿತ್ತು. ಹೀಗಾಗಿ ಮುಂಬೈ ನಾನು ಹೋಗಿಲ್ಲ. ಮುಂಬೈಗೆ ಕೆಲವು ಶಾಸಕರು ಹೋಗಿದ್ದಾರೆ. ಅದೇ ಸಮಯದಲ್ಲಿ ನಾನು ಪ್ರವಾಸಕ್ಕೆ ಹೋಗಿರೋದು ನನ್ನ ಮೇಲೆ ಅನುಮಾನ ಮೂಡುವ ರೀತಿ ಆಗಿದೆ. ಆದ್ರೆ ನಾನು ಪಕ್ಷ ಬಿಡೋದಿಲ್ಲ ಅನ್ನೋಂಥ ಮಾತನ್ನ ಹೇಳಿದ್ರೆ, ಜೊತೆಗೆ ಅವರ ಮಾತಿನ ದಾಟಿ ಹೇಳಿದಾಗ ಅವ್ರಿಗೆ ಅಸಮಾಧಾನ ಇರೋದು ಬಹಳ ಸ್ಪಷ್ಟ. ಖಂಡಿತವಾಗ್ಲೂ ನನಗೆ ಅಸಮಾಧಾನ ಇದೆ, ನನಗೆ ಸಚಿವ ಸ್ಥಾನ ಬೇಕಾಗಿತ್ತು, ನನ್ನ ಹಕ್ಕನ್ನ ನಾನು ಪಕ್ಷದ ವೇದಿಕೆ ಒಳಗಡೆನೆ ಕೇಳ್ತೀನಿ ಅನ್ನುವಂತ ಒಂದು ದಾಟಿಯಲ್ಲಿ ಅವರು ಮಾತನಾಡಿದ್ದಾರೆ. ಸೊ ಅವರ ಮಾತನ್ನ ಕೇಳ್ತಾ ಇದ್ರೆ ಅವ್ರು ಇನ್ನೂ ಕೂಡ ಸಮಾಧಾನಗೊಂಡಿಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಶ್ವೇತಾ, ಥ್ಯಾಂಕ್ ಯು ಗಿರೀಶ್ ನಿಮ್ಮೆಲ್ಲ ಡೀಟೇಲ್ಸ್ಗೆ.